ನಮಸ್ತೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲಿಪಿಡ್ ಪ್ರೊಫೈಲ್ ಬಗ್ಗೆ ಹೇಳ್ತೀನಿ. ಲಿಪಿಡ್ ಪ್ರೊಫೈಲ್ ಅಂದರೆ ಬ್ಲಡ್ನಲ್ಲಿ ಕೊಬ್ಬಿನಾಂಶ ಎಷ್ಟಿರುತ್ತೆ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ಬೋದು. ಅದು ಜಾಸ್ತಿ ಆದರೆ ಈಗ ನಿಮಗೆಂದು ಹೇಳೋಕ್ಕೆ ಬರ್ತಿದೆ ಅದರಲ್ಲಿ ಟೆಸ್ಟ್ ಏನೇನು ಬರುತ್ತೆ, ರೇಂಜ್ ಏನು ಮತ್ತು ಏನು ಪ್ರಾಬ್ಲಮ್ಸ್ ಆಗುತ್ತೆ ಹಿಂಗಂತ ಬನ್ನಿ ನೋಡೋಣ. ಟೋಟಲ್ ಕೊಲೆಸ್ಟ್ರಾಲ್ ಬಂದುಬಿಟ್ಟು 200 ಮಿಲಿಗ್ರಾಮಿಂದ ಡೆಸಿಲಿಟರ್ಸ್ ಇರಬೇಕು. ಅದು ಜಾಸ್ತಿ ಆತಂದರೆ ಆಥರೋಸ್ಕ್ಲೆರೋಸಿಸ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಬರ್ಬೋದು ಮತ್ತು ಸ್ಟ್ರೋಕ್ ಹೊಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಬಂದುಬಿಟ್ಟು 100 ಮಿಲಿಗ್ರಾಮ್ಸ್ ಡೆಸಿಲಿಟರ್ಸ್ ಇರಬೇಕು. ಅದು ಜಾಸ್ತಿ ಆಯ್ತಂದರೆ ಫ್ಲಗ್ಗಿ ಫಾರ್ಮೇಷನ್ ಥರ ಆಗಿ ಮೈಡೋಕಾರ್ಡಿಯಲ್ ಡಿಸೀಸ್ ಬರ್ಬೋದು ಮತ್ತು ಸ್ಟ್ರೋಕ್ ಕೂಡ ಹೊಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಗುಡ್ ಕೊಲೆಸ್ಟ್ರಾಲ್ ಬಂದುಬಿಟ್ಟು ಮೇಲ್ನಲ್ಲಿ 40 ಮಿಲಿಗ್ರಾಮಿಂದ ಡೆಸಿಲಿಟರ್ಸ್ ಇರಬೇಕು ಮತ್ತು 50 ಇಂದ ಫಿಮೇಲ್ನಲ್ಲಿದ್ದರೆ ಅದು ಹೈಯರ್ ಇದ್ದರೆ ಈಸ್ ಎ ಗುಡ್. ಆಮೇಲೆ ಟ್ರಿಗ್ಲಿಸರಿಡ್ ಅಂತ ಇರುತ್ತೆ ಫ್ರೆಂಡ್ಸ್, ಅದು 50 ಮಿಲಿಗ್ರಾಮ್ ಡೆಸಿಲಿಟರ್ಸ್ ಇರಬೇಕು. ಅದು ಜಾಸ್ತಿ ಆಯ್ತಪ್ಪ ಅಂದರೆ ಪ್ಯಾಂಕ್ರಿಯಾಟಿಕ್ಸ್ ಆಗ್ಬೋದು ಮತ್ತು ಡಯಾಬಿಟಿಕ್ಸ್ ಕಂಡೀಷನ್ ಕೂಡ ಆಗ್ಬೋದು ಮತ್ತು ಮೆಟಬಾಲಿಸಮ್ ಸಿಂಡ್ರೋಮ್ಸ್ ಕೂಡ ಬರೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಲಾಸ್ಟ್ ಒಂದು ಇರೋದು VLDL ಅಂತ ಇರುತ್ತೆ. ಅದು 5ರಿಂದ 30 ಮಿಲಿಗ್ರಾಮ್ ಡೆಸಿಲಿಟರ್ಸ್ ಇರಬೇಕು. ಅದು ಇಂಡಿಕೇಟ್ ಟ್ರಿಗ್ಲಿಸರಿಡ್ ಎವ್ಯಾಲ್ಯೂಷನ್ ಮಾಡಿ ಫ್ಯಾಟಿ ಲಿವರನ್ನು ಶೋ ಮಾಡುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಈ ಪ್ರಯತ್ನದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ.